ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ತುಂಬ ಸೆಕೆಗಾಲ ಅಲ್ಲ, ತುಂಬಾ ಸೆಕೆ ಇದೆ. ಹೊರಗಡೆ ಹೋಗಲಿಕ್ಕೆ ಆಗಲ್ಲ, ಅಷ್ಟೊಂದು ಸೆಕೆ ಇದೆ ಅಲ್ವಾ? ನಾನು ನಿಮ್ಮ ಅಶ್ವಿನಿ ರಾಜೇಶ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮಗೆ ಮತ್ತೊಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರ ಮೂಲಕ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಇವತ್ತು ನಾನು ಯಾವ ರೀತಿ ಒಳ್ಳೆ ವಿಡಿಯೋ ತಂದಿದ್ದೀನಿ, ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅಂತ ನೀವು ಅಂದ್ಕೊಳ್ತಿರ್ಬೋದು. ಇದು ನಮ್ಮ ಮನೆಯಲ್ಲೇ ಇದ್ದರೂ ಕೂಡ ಇದ್ರ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ. ಹಾಗಾದರೆ ಯಾವ ಟಿಪ್ಸ್ ಅಂತ ಗೊತ್ತಾ? ಯಾರಿಗೆ ಗೊತ್ತಾಗುತ್ತೆ? ನಾನಲ್ವಾ ಹೇಳಬೇಕಾಗಿರೋದು? ಏನಿಲ್ಲ, ಇವತ್ತಿನ ಒಳ್ಳೆ ಟಿಪ್ಸ್ ಏನಂದರೆ ಕೂದಲು ಸಿಲ್ಕಿ, ಸ್ಮೂತ್ ಮತ್ತು ಉದ್ದ ಬೆಳೀಲಿಕ್ಕೆ. ಕೂದಲು ರಫ್ ಆಗಿಬಿಡುತ್ತಲ್ಲ, ಈ ಬೇಸಿಗೆಯಲ್ಲಿ ರಫ್ಫು ಅಂದರೆ ಒರಟಾಗಿಬಿಡುತ್ತೆ. ಆಮೇಲೆ ಅದ್ರ ಹೊಳಪನ್ನೇ ಕಳೆದುಕೊಳ್ಬಿಡುತ್ತೆ. ಅದಕ್ಕೆ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಟಿಪ್ಸ್ನ ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಸಿಲ್ಕಿ ಆಗುತ್ತೆ, ಉದ್ದ ಬರುತ್ತೆ. ಯಾವ ಟಿಪ್ಸ್ ಅಂತ ನೋಡಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗಿದ್ರೆ ಏನು ಮಾಡಬೇಕು? ಕೂದಲು ಸಿಲ್ಕಿ ಮತ್ತು ಉದ್ದ ಬರಬೇಕಂದ್ರೆ ಟೀ ಪೌಡರ್ ಇರುತ್ತಲ್ಲ, ಟೀ ಪೌಡ್ರಿಂದ ನಾವು ಡಿಕಾಕ್ಷನ್ನ ತಯಾರಿಸ್ಕೋಬೇಕು. ಟೀ ಪೌಡ್ರನ್ನ ಅಂದರೆ ಟೀ ಕಣ್ಣು ಅಂತ ಹೇಳ್ತಾರೆ. ಡಿಕಾಕ್ಷನನ್ನು ತಯಾರು ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು, 1 ಲೋಟ ಅಂದರೆ ತುಂಬ 1 ಲೋಟ ಇದ್ದರೆ ಓಕೆ, ಅಂದರೆ ಸ್ವಲ್ಪ 2 ಲೋಟ ಇದ್ದರೂ ನಡೆಯುತ್ತೆ. 1 ಲೋಟ ಅಂತೂ ಡಿಕಾಕ್ಷನ್ ಬೇಕು. ಡಿಕಾಕ್ಷನ್ ಮಾಡಿರುವಂಥ ಸೋಸಿರುವಂತಹ ಟೀ ಕಣ್ಣನ್ನು ತಗೊಂಡು ಅದನ್ನು ನೀವು ತಲೆ ಸ್ನಾನ ಮಾಡುವಾಗ ಆ ನೀರಲ್ಲಿ ನೀವು, ಅಂದರೆ ಅದು ಬಿಸಿ ಇರಬಾರ್ದು, ಫುಲ್ಲು ತಣ್ಣಗಾಗಿರಬೇಕು. ಹಾಗಂತ ಫ್ರಿಜ್ಜಲ್ಲಿ ಕೂಡ ಎತ್ತಿಡಬೇಡಿ. ಅದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾವ ಥರ ಅಂದರೆ ಕೂದಲನ್ನ ನೀವು ನೀಟಾಗಿ ಅದರಿಂದ ಕೂದಲನ್ನ ವಾಶ್ ಮಾಡಬೇಕು. ವಾಶ್ ಮಾಡ್ತೀರಲ್ವ, ಅದು ತಣ್ಣ ಅಂದರೆ ಫ್ರಿಜ್ಜಲ್ಲಿಟ್ಟು ತಣ್ಣನೇ ಮಾಡೋದಲ್ಲ, ನಾರ್ಮಲ್ ಟೆಂಪ್ರೇಚರಲ್ಲಿ ಅದು ಆರಿಸಿರೋದನ್ನು ನೀವು ತಲೆ ಕೂದಲನ್ನು ಅದರೊಳಗೆ ನೀಟಾಗಿ ತೊಳ್ಕೊಂಡ್ರೆ, ಹೀಗೆ ವಾರದಲ್ಲಿ 2 ಬಾರಿ ನೀವು ಮಾಡಬೇಕು. 2 ಬಾರಿ ಮಾಡಿ ನೋಡಿ. ಆಗ ನಿಮ್ಮ ಕೂದಲು ಸಿಲ್ಕಿ ಆಗುತ್ತೆ, ಸ್ಮೂತ್ ಆಗುತ್ತೆ, ಆಮೇಲೆ ಉದ್ದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಳ್ಳೆ ಮನೆ ಮದ್ದು. ಎಲ್ಲರ ಮನೆಯಲ್ಲೂ ಟೀ ಪೌಡರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಸೊ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಿ, ದಯವಿಟ್ಟು ಇದನ್ನು ನೀವು ಫಾಲೋ ಮಾಡಿ. ಹಾಗೆ ಒಳ್ಳೆ ರಿಸಲ್ಟ್ ಕೂಡ ನಿಮಗೆ ಬರುತ್ತೆ. ನನ್ನ ಕೂದಲು ಸ್ವಲ್ಪ ನೋಡಿ ರಫ್ ಆಗಿತ್ತು, ಈಗ ಸ್ವಲ್ಪ ಉದ್ದನೂ ಬರ್ತಾ ಇದೆ. ನಾನೀಗ ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 1 ತಿಂಗಳು ಆಯಿತು. ಸೊ ನೀವು ಯೂಸ್ ಮಾಡಿ, ಹಾಗೆ ಸ್ಮೂತ್ ಆಗ್ತಾ ಇದೆ ಕೂದಲು. ಇದ್ರ ಒಳ್ಳೆ ಬೆನಿಫಿಟ್ ಕೂಡ ನಿಮಗೆ ಇದೆ. ಆದ್ದರಿಂದ ನಾನು ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡೋದಕ್ಕೆ ಮುಖ್ಯವಾದ ಕಾರಣವೇ ನನ್ನ ಕೂದಲು ಶೈನಿಂಗ್ ಆಗ್ತಾ ಇದೆ, ಹಾಗೆ ಸ್ವಲ್ಪ ಉದ್ದ ಬರ್ತಾ ಇದೆ ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಇದನ್ನು ಟ್ರೈ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋದಿಂದ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ರಿಪ್ಲೈ ಮಾಡ್ತೀನಿ. ಇದನ್ನು ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ಟಿಪ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ.